ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವನಿತಾ. ಇವತ್ತೇನು ಮಾಡ್ತಿದ್ದೀನಿ ಗೊತ್ತಾ? ಫೇಸ್ ಪ್ಯಾಕ್ ಆ್ಯಂಡ್ ಫೇಸ್ ವಾಶ್ ಪೌಡರ್ ಆರ್ ಸ್ಕ್ರಬ್ 3 ರೀತಿಯೂ ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು ಅರಿಶಿಣ ಪೌಡರು, ಒನ್ನರ್ಕೆ ಹೂವು, ಬಾದಾಮಿ, ರೋಸ್ಮೇರಿ ಲೀವ್ಸ್, ಹೆಸರು ಕಾಳು, ಬೇಳೆ, ಮೋಸಂಬಿ ಸಿಪ್ಪೆ ಆರ್ ಕಿತ್ತಳೆ ಸಿಪ್ಪೆ, ಗುಲಾಬಿ ಪೆಟಲ್ಸ್, ಕಡಲೆಬೇಳೆ, ಕೇಸರಿ, ರೇಷನ್ ಅಕ್ಕಿ ಇದ್ದರೆ ರೇಷನ್ ಅಕ್ಕಿ, ಇಲ್ಲ ಅಂದರೆ ಮಾಮೂಲಿ ಸ್ಟೀಮ್ ಅಕ್ಕಿ. ನನಗೆ ಒಂದು ಮಂತಿಗಾಗೋವಷ್ಟು ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ತೊಗೊಂಡಿರೋದು ಒಂದು ಚಿಕ್ಕ ಲೋಟದಲ್ಲಿ ಫುಲ್ಲು, ಆಯಿತಾ? ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕಾಯಕ್ಕಿಟ್ಟು ಆಮೇಲೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ಅಂದರೆ ಇವೆಲ್ಲ ಸ್ವಲ್ಪ ಮೆರೂನ್ ಕಲರ್ ಆಗುತ್ತೆ, ಮೀನ್ಸ್ ರೆಡ್ ಆಗುತ್ತೆ ಕಾಳುಗಳೆಲ್ಲ. ಆ ಥರ ಹುರ್ಕೋಬೇಕು ಚೆನ್ನಾಗಿ. ಹುರ್ಕೊಂಬಿಟ್ಟು ನೆಕ್ಸ್ಟು ಒಂದು ಪಾತ್ರೆಗೆ ಹಾಕ್ಕೋಬೇಕು. ಅದಾದಮೇಲೆ ಮತ್ತು ಒಂದು ಬಾಣಲೆಯಲ್ಲಿ ಕಿತ್ತಳೆ ಸೊಪ್ಪು ಆರು ಮೋಸಂಬಿ ಸೊಪ್ಪು ಮತ್ತು ಗುಲಾಬಿ ಪೆಟಲ್ಸ್ ಇವುಗಳನ್ನ ಹಾಕಿ ಬಿಸಿ ಮಾಡ್ಕೋಬೇಕು. ಅವು ಸ್ವಲ್ಪ ಒಣಗಿಸಿರ್ಬೇಕು ಸಿಪ್ಪೆನ. ಬಿಸಿಲಿಗೆ ಹಾಕ್ಬಿಟ್ಟು ನೆರಳಲ್ಲಿ ಬೋತ್ ಯಾವುದಾದ್ರೂ ಹಾಕ್ಬೋದು. ಬಿಸಿ ಮಾಡಿ ಅವನು ಸೈಡಿಗೆ ಎತ್ತಿಟ್ಕೋಬೇಕು. ನೆಕ್ಸ್ಟು ಮಿಕ್ಸಿ ಜಾರ್ ತೊಗೊಂಡು ಎಲ್ಲನೂ ಹಾಕಿ ಒಂದೇ ಸರ್ಗೆ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಪೌಡ್ರು ಬರೋವರೆಗೂ ಮಾಡ್ಕೋಬೇಕು. ಇನ್ನು ಸೀವೆಲ್ಲ ಮಾಡೋಂಗಿಲ್ಲ, ಡೈರೆಕ್ಟ್ ಪೌಡ್ರ್ ಆಗುತ್ತೆ. ಅದೇ ನೀವು ಬೇಕಂದರೆ ಸ್ಕ್ರಬ್ ಥರನಾದ್ರು ಮಾಡ್ಕೋಬೋದು, ಇಲ್ಲ ಫುಲ್ ಫೈನ್ ಪೌಡ್ರ್ ಬೇಕು ಅಂದರೆ ಅದು ಫೇಸ್ ಪೌಡರ್ ಅಂದರೆ ಫೇಸ್ ಪ್ಯಾಕ್ ಪೌಡ್ರ್ ಆಗುತ್ತೆ. ಇಲ್ಲ ಬೇಡ ಸ್ಕ್ರಬ್ ಥರ ಯೂಸ್ ಮಾಡ್ತೀನಿ ಅಂದರೆ ಸ್ಕ್ರಬ್ ಥರನೂ ಯೂಸ್ ಮಾಡಿ. ಅಂದರೆ ಸ್ವಲ್ಪ ಪೌಡ್ರು ಥರನೂ ಇರೋಂಗಿಲ್ಲ, ಗರಿಯಾಗಿಯೂ ಇರೋಂಗಿಲ್ಲ, ಆ ಥರ ಇರಬೇಕು. ಮಿಕ್ಸಿ ಆದಮೇಲೆ ನೋಡಿ ಈ ಥರ ಬರುತ್ತೆ. ಇದನ್ನು ನೋಡಿ ಫೈನಾಗಿಲ್ಲ, ಸ್ವಲ್ಪ ಗರಿನೂ ಇಲ್ಲ, ಆ ಥರ ಮಾಡ್ಕೊಂಡಿದ್ದೀನಿ. ಫೈನ್ ಬೇಕು ಅಂದರೆ ಸೀವ್ ಮಾಡ್ಕೋಬೇಕಾಗುತ್ತೆ. ಮತ್ತು ಸೀವೆಲ್ಲ ಬೇಡ, ಸ್ಕ್ರಬ್ಬಾಗಿ ಯೂಸ್ ಮಾಡಿದರೆ ಬೆಸ್ಟು. ಇದರಿಂದ ಏನಂದರೆ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಟ್ಯಾನು ಬೋತ್ 3 ರಿಮೂವ್ ಆಗುತ್ತೆ. ಮತ್ತು ಸ್ಕಿನ್ ಕೂಡ ಸಖತ್ ಸಾಫ್ಟ್ ಆಗುತ್ತೆ. ಬಾಡಿಗಾದರೂ ಯೂಸ್ ಮಾಡಿ, ಅವ್ರ ಫೇಸ್ಗಾದ್ರೂ ಯೂಸ್ ಮಾಡ್ಬೋದು. ಚಾಯ್ಸಸ್ ಈಸ್ ಯುವರ್ಸ್. ಆಮೇಲೆ ಲಾಸ್ಟಿಗೆ ಕೇಸರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಸ್ಪೂನಿಂದ ಚೆನ್ನಾಗಿ. ಆಮೇಲೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಬೇಕಾಗಿ ಯಾವಾಗ ಸ್ನಾನ ಮಾಡ್ತಿರೋ ಅಥವಾ ಯಾವಾಗ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಿರೋ ಆವಾಗೆಲ್ಲ ಪ್ಯಾಕಾಗಿ ಯೂಸ್ ಮಾಡಿ, ಸ್ಕ್ರಬ್ಬಾಗಿ ಯೂಸ್ ಮಾಡಿ. ಮೇನ್ ಯೂಸ್ ಏನಂದರೆ ಬ್ಲ್ಯಾಕ್ ಹೆಡ್ಸು ಮತ್ತು ವೈಟ್ ಹೆಡ್ಸು ರಿಮೂವ್ ಆಗುತ್ತೆ ಮುಖದಲ್ಲಿ. ಪಿಂಪಲ್ಸ್ ಕೂಡ ಕಮ್ಮಿ ಆಗುತ್ತೆ. ಮುಖದಲ್ಲಿರೋ ಡಲ್ನೆಸ್ ಕೂಡ ಕಮ್ಮಿ ಆಗುತ್ತೆ. ಸ್ವಲ್ಪ ರೋಸ್ ವಾಟರು ಆರ್ ಹಾಲು ಎರಡು ಯಾವುದಾದ್ರೂ ಒಂದು ಮಿಕ್ಸ್ ಮಾಡಿಬಿಟ್ಟು 15 ಮಿನಿಟ್ಸು ಆರ್ 20 ಮಿನಿಟ್ಸ್ ಆದಮೇಲೆ ಬೆಚ್ಚಗಿರೋ ನೀರಲ್ಲಿ ವಾಶ್ ಮಾಡಿದರೆ ಆಯಿತು. 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ವಾಶ್ ಮಾಡೋಕ್ಕೂ ಮುಂಚೆ, ವಾಶ್ ಮಾಡಾದಮೇಲೆ ಹೇಗಿರುತ್ತೆ ಅಂತ. ಇದು ಯೂಸ್ ಮಾಡೋಕ್ಕೂ ಮೊದಲು ಇರೋ ಹ್ಯಾಂಡು, ಯೂಸ್ ಮಾಡಿದ ಮೇಲೆ ಇರೋ ಹ್ಯಾಂಡು ಸಾಫ್ಟ್ ಆಗಿದೆ, ಸ್ವಲ್ಪ ಕೂಡ ಕಮ್ಮಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಮಾಡಿ. ಬಾಯ್.